ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂಥದ್ದು, ಈಸಿ ಆಗಿರೋಂಥದ್ದು, ಲೀಫ್ ಬೀಡ್ ಮಾತ್ರ ಉಪಯೋಗಿಸಿ ಮಾಡುವಂಥ ಸಾರಿ ಕುಚ್ಚು ಡಿಸೈನು. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ 0.95 mm ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 10 ನಂಬರ್ ತೊಗೋಬೋದು, 0.75 mm. ಆಮೇಲೆ ಬರೀ ಲೀಫ್ ಬೀಡ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದು, ಲೀಫ್ ಶೇಪಿನ ಬೀಡ್ ಇರುತ್ತಲ್ವ ಅದು. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಎರಡು ಹತ್ರ ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈ ಥರ. ಆಮೇಲೆ 2 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಬಿಡಿ. ಮತ್ತೆ 2 ಚೈನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಸೇರಿಸಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಬರೀ 2 ಚೈನು ಬಟ್ಟೆಗೆ ಬ್ಲಾಕ್ಗಳು ಮಾಡ್ತಾ ಹೋಗೋದು. 2 ಚೈನ್ ಹಾಕಿ ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸೋದು. ಫಸ್ಟ್ ಲೈನ್ ಇದೇ ಥರ ಮಾಡ್ತಾಯಿದ್ದೀನಿ ನಾನು. 2 ಚೈನು ಬಟ್ಟೆಗೆ ಲಾಕ್. ಇದು ಬೇಸ್ ಲೈನು, ಫಸ್ಟ್ ಲೈನು. ನೀವು ಬೇಕಾದ್ರೆ ಡೈರೆಕ್ಟಾಗಿ ಮುಂದಿನ ಸ್ಟೆಪ್ ಮಾಡ್ಕೋಬೋದು, ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು ಫಸ್ಟ್ ಇದನ್ನು ಬೇಡ ಅಂತಿದ್ರೆ. ಆದರೆ ಇದು ಹಾಕಿದರೆ ಚೆನ್ನಾಗಿರುತ್ತೆ. 2 ಚೈನು ಬಟ್ಟೆ ಲಾಕ್ ಅಂತ ಬ್ಲಾಕ್ ಮಾಡಿದರೆ ಮುಂದೆ ಒಂದೇ ರೀತಿದು ಒಂದೇ ದೂರದಲ್ಲಿ ಬರುತ್ತೆ ಮುಂದಿನ ಸ್ಟೆಪ್ಪು. ಇದೆಲ್ಲ ಡಿಸೈನೆಲ್ಲ ಚೆನ್ನಾಗಿ ಬರುತ್ತೆ, ಸುಲಭನೂ ಆಗುತ್ತೆ ನಮಗೆ ಮಾಡೋದು. ಅದಕ್ಕೋಸ್ಕರ ಈ ಸ್ಟೆಪ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದಕ್ಕೆ ಬೇಗ ಆಗುವಂಥ ಡಿಸೈನ್ ಇದು. ಇದು ಮಾಡಿಲ್ಲ ಅಂದರೆ ಇನ್ನೂ ಬೇಗ ಆಗುತ್ತೆ, ಇದು ಮಾಡಿದ್ರೂ ಆಗುತ್ತೆ. 2 ಚೈನು ಒಂದು ಲಾಕ್ ಮಾತ್ರ. ಪೂರ್ತಿ ಸೀರೆಗೆ ಮಾಡಿ, ನಾನಿಲ್ಲಿ ಸ್ಯಾಂಪಲಲ್ಲಿ ಸ್ವಲ್ಪ ಉದ್ದ ಮಾಡಿದ್ದೀನಿ. ನೀವು ಪೂರ್ತಿ ಸೀರೆಗೆ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಇನ್ನೊಂದು ಕಲರ್ ದಾರ ತಗೊಂಡು ಸ್ಟಾರ್ಟಿಂಗಲ್ಲಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನೀವು ಲಾಕ್ ಮಾಡಿದ್ದೀರಲ್ವ, ಆ ಲಾಕಿನ ಒಳಗಡೆನೇ ಸೇರಿಸ್ಕೊಳ್ಳಿ. ಈ ಥರ ಮತ್ತೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಫಸ್ಟ್ ಬ್ಲಾಕ್ ಬಿಡಿ. 2 ಚೈನ್ನ ಬ್ಲಾಕ್ ಇದೆಯಲ್ವ, ಆ ಫಸ್ಟ್ ಬ್ಲಾಕ್ ಬಿಟ್ಟು 2ನೇ ಬ್ಲಾಕಲ್ಲಿ 2ನೇ ಬ್ಲಾಕಿನ ಚೈನ್ ಇದೆಯಲ್ವ, ಆ ಚೈನ್ನ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಹತ್ರ ಅಂದರೆ ಆ ಚೈನ್ನ ಒಳಗಡೆನೆ, ಒಂದು ಚೈನ್ನ ಬ್ಲಾಕಿನ ಒಳಗಡೆನೆ 2 ಡಬಲ್ ಕ್ರೋಶೆ. ಆಮೇಲೆ 2 ಚೈನು, 2 ಚೈನ್ ಮಾಡಿಬಿಟ್ಟು ಮತ್ತೆ 2 ಡಬಲ್ ಕ್ರೋಶೆ ಅದೇ ಬ್ಲಾಕಲ್ಲಿ ಮಾಡ್ತಾಯಿದ್ದೀನಿ. ಅದೇ ಆ 2 ಚೈನ್ನ ಒಳಗಡೆನೆ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ. ಈಗ ನೆಕ್ಸ್ಟು ಅದರ ಪಕ್ಕದ ಬ್ಲಾಕ್ ಬೇಡ, ಅದರ ಪಕ್ಕ ಅಂದರೆ ಒಂದು ಬಿಟ್ಟು ಒಂದಕ್ಕೆ ಬ್ಲಾಕ್ಗಳಲ್ಲಿ ಅದರ ಪಕ್ಕದ್ದು ಬಿಟ್ಟು ಅದರ ಪಕ್ಕದ್ದಕ್ಕೆ ಹಿಂಗೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ. ಇಲ್ಲಿ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ 2 ಡಬಲ್ ಕ್ರೋಶೆ ಆಗಿ. ಫಸ್ಟ್ ಬ್ಲಾಕಲ್ಲಿ ಫಸ್ಟ್ ಇದರಲ್ಲಿ ಆರ್ಚಲ್ಲಿ 2 ಚೈನ್ ಸೇರಿಸಿದ್ದೀನಿ. ಇಲ್ಲಿ ಚೈನ್ನ ಬದಲು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ, ಚೈನ್ ಮಾಡ್ತಾಯಿಲ್ಲ. ಒಂದು ಲೀಫ್ ಬೀಡನ್ನು ಸೇರಿಸ್ಬಿಟ್ಟು 2 ಡಬಲ್ ಕ್ರೋಶೆ ಮತ್ತೆ ಅದರಲ್ಲೇ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆ, ಒಂದು ಲೀಫ್ ಬೀಡು, 2 ಡಬಲ್ ಕ್ರೋಶೆ ಒಂದು ಬ್ಲಾಕಲ್ಲಿ. ಈಗ ನೆಕ್ಸ್ಟು ಅದರ ಪಕ್ಕದ್ದು ಬಿಟ್ಟು ಪಕ್ಕದ್ದು ಅಂದರೆ ಒಂದು ಬಿಟ್ಟು ಒಂದಕ್ಕೆ ಮಾಡ್ತಾ ಹೋಗಬೇಕು. 2 ಡಬಲ್ ಕ್ರೋಶೆ, 2. ನೀವು ಫಸ್ಟ್ ಸ್ಟೆಪ್ ಸ್ಕಿಪ್ ಮಾಡಿದರೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಹಾಕ್ಕೋಬೋದು ಬಟ್ಟೆಗೆ. ಈಗ ಮತ್ತೆ ಬೀಡ್ಸು, ಲೀಫ್ ಬೀಡು ನೋಡಿ ಈ ಥರ ಬರುತ್ತೆ, ಚಿಕ್ಕ ಚಿಕ್ಕ ಆರ್ಚ್ ಬರುತ್ತೆ. ಲೀಫ್ ಬೀಡ್ ತಗೊಂಡು ಸೇರಿಸಿ ಮತ್ತೆ 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆ ಅದಲ್ಲೇ ಒಂದೇ ಬ್ಲಾಕಲ್ಲೇ ಮಾಡೋದು. ಮತ್ತು ನೆಕ್ಸ್ಟು ಒಂದು ಬಿಟ್ಟು ಒಂದು ಬ್ಲಾಕಲ್ಲಿ, ನೆಕ್ಸ್ಟ್ ಬ್ಲಾಕಲ್ಲಿ ಸ್ವಲ್ಪ ದೂರ, ಆವಾಗ ಆರ್ಚೂ ಸ್ವಲ್ಪ ಕ್ರಾಸ್ ಬರುತ್ತೆ. 2 ಡಬಲ್ ಕ್ರೋಶೆ ಸ್ವಲ್ಪ ಕ್ರಾಸ್ ಥರ ಬರುತ್ತೆ. ಈ ಥರ ಲೀಫ್ ಬೀಡ್ ಸೇರಿಸ್ತಾ ಹೋಗಬೇಕು. ಈಗ ಇನ್ನೊಂದು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ, ಮೂರನೇ ಆರ್ಚು. ಈ ಥರ ಮಾಡ್ತಾ ಹೋಗಬೇಕು ಮುಂದೆ. ಈ ಥರ ಲೀಫ್ ಬೀಡ್ ಸೇರಿಸ್ಬಿಟ್ಟು ಮತ್ತು ಅದರಲ್ಲೇ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 ಈ ಥರ. ಈಗ ಮತ್ತೆ ಒಂದು ಬ್ಲಾಕ್ ಬಿಟ್ಟು ಅದರ ನೆಕ್ಸ್ಟ್ ಬ್ಲಾಕಲ್ಲಿ
ಮತ್ತೆ 2 ಡಬಲ್ ಕ್ರೋಶೆ ಈ ಥರ, ಮತ್ತೆ ಲೀಫ್ ಬೀಡು, ಮತ್ತೆ 2 ಡಬಲ್ ಕ್ರೋಶೆ ಅದೇ ಬ್ಲಾಕಲ್ಲಿ. ಇದು ಬೇಗ ಆಗುತ್ತೆ ಸ್ನೇಹಿತರೆ, ಸಿಂಪಲ್ ಡಿಸೈನು, ಸಿಂಪಲ್ ಸಾರಿಗಳಿಗೆ ಮಾಡುವಂತಹ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ, ಲೀಫ್ ಬೀಡ್ ಆಗಿರೋದ್ರಿಂದ, ಬರೀ ಲೀಫ್ ಬೀಡ್ ಉಪಯೋಗಿಸೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೆ ಒಂದು ಬಿಟ್ಟು ಒಂದು ನೆಕ್ಸ್ಟು ಬ್ಲಾಕಿಗೆ, ಅದರ ಪಕ್ಕದ ಬ್ಲಾಕಲ್ಲ, ಅದರ ಪಕ್ಕದ ಬ್ಲಾಕಿಗೆ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತೆ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಪೂರ್ತಿ ಸೀರೆಗೆ ಮಾಡಿದಾಗ ಇದು ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸ್ಯಾಂಪಲಲ್ಲಿ ಮಾಡ್ತಾಯಿದ್ದೀನಿ, ನೀವು ಸೀರೆಯಲ್ಲಿ ಮಾಡಿ ನೋಡಿ ಗೊತ್ತಾಗತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಲೀಫ್ ಬೀಡ್ ಆಗಿರೋದ್ರಿಂದ. ಲೀಫ್ ಬೀಡ್ ಲಾಕ್ ಮಾಡೋದೆಲ್ಲ ಏನು ಬೇಡ, ಡೈರೆಕ್ಟಾಗಿ ಲೀಫ್ ಬೀಡ್ ಹಾಕಿಬಿಡಿ, ಡಬಲ್ ಕ್ರೋಶೆ ಮಾಡ್ಕೊಂಡ್ಬಿಡಿ. ಮತ್ತು ಒಂದು ಬಿಟ್ಟು ಒಂದು ಬ್ಲಾಕಲ್ಲಿ ಮಾಡ್ಕೊಂಡು ಹೋಗಿ. ನೀವು ಬಟ್ಟೆಗೆ ಡಬಲ್ ಕ್ರೋಶೆ ಬೇಕಾದ್ರೂ ಮಾಡ್ಕೋಬೋದು, 2 ಚೈನ್ನ ಬ್ಲಾಕನ್ನು ಸ್ಕಿಪ್ ಮಾಡ್ಕೋಬೋದು. ಅದರಿಂದ ಬೇಗ ಆಗತ್ತೆ ಅಂತ ಅದಕ್ಕೆ ಹೇಳಿದ್ದು ನಾನು. ತುಂಬ ಬೇಗ ಆಗುತ್ತೆ, ಜಸ್ಟ್ 2 ಡಬಲ್ ಕ್ರೋಶೆ ಲೀಫ್ ಬೀಡು, 2 ಡಬಲ್ ಕ್ರೋಶೆ. ಈಗ 5 ಸಾರಿ ಹಾಕಿದ ಮೇಲೆ 6ನೇ ಸಾರಿ ನಾನಿಲ್ಲಿ 2 ಚೈನ್ ಹಾಕ್ತಾಯಿದ್ದೀನಿ. ನೀವು ನಿಮಗೆ ಬೇಕಾದಂಗೆ ಚೇಂಜ್ ಮಾಡ್ಬೋದು. ಈ 2 ಚೈನ್ ಹಾಕಲ್ಲಿ ನಾನು ಕುಚ್ಚು ಸೇರಿಸ್ಕೊಳ್ತಾ ಇದ್ದೀನಿ. ಈ ಬ್ಲಾಕಲ್ಲಿ 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ ಮಾಡಿದ್ದೀನಿ ನೋಡಿ. 5 ಲೀಫ್ ಬೀಡ್ ಹಾಕಿದ್ದೀನಿ. ಫಸ್ಟ್ 2 ಡಬಲ್ ಕ್ರೋಶೆ, 2 ಚೈನು ಹಾಕಿದೆ, ಆಮೇಲೆ 5 ಲೀಫ್ ಬೀಡ್ ಹಾಕಿದೆ, ಆಮೇಲೆ ಮತ್ತೆ 2 ಚೈನ್ ಹಾಕಿದ್ದೀನಿ. ಆ 2 ಚೈನ್ ಇರೋಲ್ಲಿ ಕುಚ್ಚು. ಈಗ ಮತ್ತೆ 5 ಸಾರಿ ಲೀಫ್ ಬೀಡ್ ಹಾಕ್ತೀನಿ. 2 ಡಬಲ್ ಕ್ರೋಶೆ, ಲೀಫ್ ಬೀಡು, 2 ಡಬಲ್ ಕ್ರೋಶೆ. ಈಗ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ ಈ ಥರ. ನಾನು ದೂರಕ್ಕೆ ಕುಚ್ಚು ಹಾಕ್ತಾಯಿದ್ದೀನಿ. ನಿಮಗೆ ದೂರ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡು ಕುಚ್ಚು ಮಾಡ್ಕೊಳ್ಳಿ. ಅಂದರೆ 3 ಲೀಫ್ ಬೀಡ್ ಆದಮೇಲೆ 2 ಚೈನ್ ಮಾಡ್ಕೋಬೋದು. ಲೀಫ್ ಬೀಡಿರಲ್ಲಿ 2 ಚೈನ್ ಮಾಡ್ಕೊಳ್ಳೋದು ಅಷ್ಟೇ ಕುಚ್ಚಿಗೆ. ಪ್ರತಿಯೊಂದಕ್ಕೂ ಮಾಡಿದರೆ ಹತ್ರ ಆಗುತ್ತೆ, ಯಾಕಂದರೆ ಸಿಂಪಲ್ ಡಿಸೈನ್ ಅಲ್ವಾ, ಚಿಕ್ಕದಲ್ವಾ. 2 ಡಬಲ್ ಕ್ರೋಶೆ, ಒಂದು ಬೀಡು, 2 ಡಬಲ್ ಕ್ರೋಶೆ ಅಂದರೆ ತುಂಬ ಚಿಕ್ಕದು. 3 ಆರ್ಚಿಗೆ, 5 ಆರ್ಚಿಗೆ ನಿಮಗೆ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಅಥವಾ ಇನ್ನೂ ಹೆಚ್ಚು ಆರ್ಚಿಗೆ ಒಂದು ಸಣ್ಣಾಗಿ ಸೀರೆ, ಉದ್ದ ಸೀರೆ ಅಂದರೆ 4-5 ಕುಚ್ಚು ಮಾತ್ರ ಸಾಕು ಅಂದರೆ 10 ಆರ್ಚಿಗೆ ಒಂದು ಸರ ಹಂಗೆ ಕುಚ್ಚು ಹಾಕ್ಕೋಬೋದು. ಅದು ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕೋ ಹಾಗೆ ಮಾಡ್ಕೋಬಹುದು. ನಾನಿಲ್ಲಿ 5 ಆರ್ಚಿಗೆ ಒಂದು ಸಾರಿ ಹಾಗೆ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. 5 ಲೀಫ್ ಬೀಡ್ ಆದ ತಕ್ಷಣ 2 ಚೈನ್ ಮಾಡ್ಕೊಳ್ತೀನಿ, ಆಮೇಲೆ 5 ಲೀಫ್ ಬೀಡು, 2 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ ಡಿಸೈನ್ ಇದು, ಈಸಿಯಾಗಿದೆ, ಬಿಗಿನರ್ಸು ಮಾಡ್ಕೋಬೋದು. ಹೆಚ್ಚು ಕ್ರೋಶೆ ಎಲ್ಲ ಗೊತ್ತಿಲ್ಲದೆ ಇರೋರು ಕೂಡ ಅದನ್ನು ಮಾಡ್ಕೋಬೋದು ಆರಾಮಾಗಿ. ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಅದು ಲೀಫ್ ಬೀಡ್ ಮಾತ್ರ ಇರೋದ್ರಿಂದ ಫುಲ್ಲು ಸೀರೆಗೆ ಲೀಫ್ ಬೀಡ್ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನು ಸಿಂಪಲ್ ಆಗಿರೋದ್ರಿಂದ ಪೂರ್ತಿ ಸೀರೆ ಮಾಡ್ಕೊಂಡಿದ್ದೀನಿ. ಈಗ ಎಂಡಲ್ಲಿ ನೋಡಿ, ಎಂಡಲ್ಲಿ ಒಂದು ಲಾಕ್ ಇದೆಯಲ್ವ, 2 ಚೈನ್ನ ಲಾಕು, ಲಾಸ್ಟ್ ಬ್ಲಾಕಿನ ಲಾಕು, ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ದಾರ ಮಾಡ್ಕೋಬೇಕು. ಕೊನೆಯಲ್ಲಿ ನಾನು ಕುಚ್ಚು ಬರೋ ಥರ ಮಾಡಿದ್ದೀನಿ, ಫಸ್ಟ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗು. ಅದು ಆರ್ಚ್ ಆದಮೇಲೆ ಕೊನೆಯಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ದಾರ ಕಟ್ ಮಾಡಿ ಈ ಥರ. ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ, ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬೇಗ ಆಗುತ್ತೆ. ಲೀಫ್ ಬೀಡ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಿಂಪಲ್ ಸ್ಮಾಲ್ ಬೀಡ್ ಬೇಕಾದ್ರೂ ಹಾಕ್ಬೋದು ಲೀಫ್ ಬೀಡ್ನ ಬದಲು, ಚೆನ್ನಾಗೇ ಕಾಣಿಸುತ್ತೆ ನೋಡಿ. 3 ಚೈನ್ ಇರೋಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಡಿಸೈನು, ಸೀರೆಗೆ ಮಾಡಿದಾಗ, ಫುಲ್ ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಮುಂದಿನ ವೀಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ, ಬೇರೆ ವೀಡಿಯೋಗಳು ಬರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮಮತಾ ಡಿಸೈನ್ಸ್ ಫೇಸ್ಬುಕ್ ಪೇಜು ಇದೆ, ಅದನ್ನು ಫಾಲೋ ಮಾಡಿ. ಒಳ್ಳೊಳ್ಳೆ ಡಿಸೈನ್ಗಳು ಸಿಗುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.